ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಾನಿನ್ನ ಬಿಡಲಾರೆ ಸಂಚಿಕೆ ಏನಾಯಿತು ನೋಡಮ್ಮಿ. ಮಾಯ ಸಿಟ್ಟು ಮಾಡ್ಕೊಂಡು ಓಡಾಡ್ತಿರ್ತಾಳೆ. ಅದೇ ಟೈಮ್ಗೆ ಬದ್ಮಿನಿ ಬರ್ತಾಳೆ. ಅಲ್ಲಿ ಬಂದು ನಿಂತ್ಕೊಂಡಾಗ ಅದೇ ಸಮಯಕ್ಕೆ ಪ್ರಾಣಿ ಬಂದು ಏನು ದೊಡ್ಡ ಇವಳ ಥರ ಏನೋ ಮಾಡಿಬಿಡ್ತಾಳೆ ಅಂತ, ಏನೋ ಆಡಾಡ್ಬಿಡ್ತಾಳೆ ಅಂತ ಬರ್ತಾಳೆ. ನಿಂಗೇನಾದ್ರು ಒಂದು ತಲೆಯಲ್ಲಿ ಬುದ್ಧಿ ಅಲ್ಲ, ಸ್ವಂತ ಫ್ರೆಂಡ್ ಗಂಡನೇ ಮದುವೆ ಆಗಬೇಕು ಅಂತ ಹೋರಾಡ್ತಿದ್ದಿಲ್ಲ, ನೀನು ಒಂದು ಹೆಣ್ಣ ಅಂತ ಹೋಗಿತ್ತು ಅಂತ ಅಂತಾನೆ. ಅಯ್ಯೋ ಇವ್ನಿಗೆ ಏನಾಗಿದೆ, ನಾರ್ಮಲಾಗಿ ಮಾತಾಡ್ದೇನೆ ಬುದ್ಧಿ ಸರಿ ಇಲ್ಲದೆ ಅವನಿಗೆ ಹಿಂಗೆ ಕುಡ್ಕೊಬಂದು ಮಾತಾಡ್ತಿದ್ದಲ್ಲ, ನಿಂಗೆ ಅವನೇನೋ ಅವ್ನಿಗೇನು ಕೋಪ ಬಂದರೆ ಏನಿಲ್ಲ, ಅವಳು ನೀನು ಸುಮ್ಮನೆ ಬಿಡಲ್ಲ ಅಂತ ಪ್ರಾಣಿಗೆ ಹೇಳ್ತಾಳೆ ಅವ್ನು ನಿಂತು. ಆಗ ಪ್ರಾಣಿ ಹೇಳ್ತಾನೆ, ಅಯ್ಯೋ ಇವಳಿಗೆ ಏನಕ್ಕೆ ಕೆತ್ಕೋಬೇಕು, ಅದು ಮಾಡಿಬಿಡ್ತೀನಿ ಇದು ಮಾಡಿಬಿಡ್ತೀನಿ ಅಂತೇನೋ ಸುಮ್ಮನೆ ಬಡಾಯಿ ಕುಚ್ತಾಳೆ ಅಷ್ಟೇ. ಇವಳು ಕೈಲೇನೂ ಮಾಡೋದಕ್ಕಾಗಲ್ಲ ಅಂತ ಮಾಯನ ಬಾಯಿ ಬಂದಂಗೆ ಅಂತಿರ್ತಾನೆ. ಮಾಯಂಗೆ ಸಿಟ್ಟು ಬಂದು ಅವನ ಹತ್ರ ಹೋಗಿ ಸ್ಕ್ರೂ ಡ್ರೈವರ್ನ ಹುಡ್ಕೊಂಬರ್ತಾಳೆ. ಸ್ಕ್ರೂ ಡ್ರೈವರ್ನ ಹುಡ್ಕೊಂಬಂದು ಪ್ರಾಣಿಗೆ ಕುತ್ತಿಗೆಗೆ ಇಡ್ತಾಳೆ. ಅದಕ್ಕೆ ಕುತ್ತಿಗೆಗೆ ಇಡೋಕ್ಕೂ ಮುಂಚೆ ಪ್ರಾಣಿಗೆ ಹೇಳ್ತಾಳೆ, ನಾನೇನೋ ಸ್ಕ್ರೂ ಡ್ರೈವರ್ ನಂಗೆ ಬರೋ ಸಿಟ್ಟಲ್ಲಿ ಈ ಕಡೆ ಕಿವಿಯಿಂದ ಬಿಟ್ಟರೆ ನಿನ್ನ ತಲೆ ಒಳಗೆ ಬರಬೇಕು, ಹಂಗೆ ಮಾಡಿಬಿಡ್ತೀನಿ. ನನ್ನ ಬಗ್ಗೆನೇ ಮಾತಾಡೋದಕ್ಕೆ ನಿಂಗೆ ಎಷ್ಟು ಇರಬೇಡ ನಿನಗೆ. ನನ್ನ ಕೋಪ ಏನು ಅಂತ ನೋಡಿಲ್ಲ ಅಲ್ಲ ನೀನು, ನನ್ನ ಕೋಪ ಏನು ಅಂತ ನೋಡೋಕೆ ಬಂದರೆ ನಿನ್ನ ಪ್ರಾಣನೇ ಉಳಿಸೋದಿಲ್ಲ ಅಂತ ಪ್ರಾಣಿಗೆ ಹೇಳ್ತಾಳೆ. ಅದಕ್ಕೆ ಅವಳು ನಿಂತು ಹೇಳ್ತಾಳೆ, ಮಾಯ ಬಿಟ್ಬಿಡು, ಅವರೇನೋ ಕುಡಿದು ಗ್ಯಾಂದಲ್ಲಿ ಮಾತಾಡ್ತಿದ್ದಾರೆ, ಬಿಟ್ಬಿಡು ಅಂತ ಹೇಳಿದ್ದಕ್ಕೆ ಮಾಯ ಅದನ್ನೇ ಸ್ಕೂಟರ್ನ ಅಲ್ಲೇ ಇಸ್ತು ರೂಮಿಂದ ಆಚೆ ಹೊರಟೋಗ್ತಾಳೆ ಸಿಟ್ಟಿನಿಂದ. ಆಗ ಪ್ರಾಣಿ ಅಂತ ಹೇಳ್ತಾಳೆ, ನಿನಗೆ ಏನ್ರಿ ಬಂದಿದೆ ರೋಗ, ನೀವು ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಬನ್ನಿ ಹೋಗೋಣ ಅಂತೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಬೆಳಕು ಹಾಕಬೇಕಂದ್ರೆ ಶರತ್ ರೆಡಿಯಾಗಿ ನೀನು ವಾಚ್ ಹಾಕೋಬೇಕು. ಅಷ್ಟರಲ್ಲಿ ಮಾಯ ಬಂದು ವಾಚ್ ಕೊಡೋದಂದ್ರೆ ಇಷ್ಟ ಅಲ್ಲ ಅವ್ನಿಗೆ ಅಂತ ಹೇಳಿ ವಾಚ್ ಕೊಡೋದಕ್ಕೆ ಬರ್ತಾಳೆ. ಆಗ ಶರತ್ ಹೇಳ್ತಾನೆ, ನೀನು ನಂಗೆ ವಾಚ್ ಕೊಡೋದು ಬೇಡ, ಯಾಕೆಂದರೆ ನಾನು ಕೆಲಸ ನಾನೇ ಮಾಡ್ಕೋತೀನಿ, ಇನ್ನೆಲ್ಲ ಮಾಡಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ, ಸೊ ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ಬಟ್ ವಾಚ್ ಕೊಡೋಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ರೂಮಿಂದ ಆಚೆ ಬರ್ತಾನೆ. ಆಚೆ ಬಂದಾಗ ಅವ್ರ ಅಮ್ಮ ಅಲ್ಲೇ ನಿಂತಿರ್ತಾಳೆ. ಯಾಕೆ ಶರತ್ ರೆಡಿ ಆಗ್ತಿದೆ, ಹಾಸ್ಪಿಟ್ಲಿಗೆ ಹೋಗ್ತಿದ್ಯಾ ಅಂತ ಅಂದಾಗ ಅದಕ್ಕೆ ಶರತ್ ನಿನಗೆ ಆರಾಮಾಗಿದೆಯಲ್ಲ ಅಂತ ಮಾಯ ಕೇಳ್ತಾಳೆ. ಅದಕ್ಕೆ ನಾನು ಆರಾಮಾಗಿದ್ದೀನಿ, ಇವತ್ತು ದುರ್ಗಂಗೆ ಇಂಜೆಕ್ಷನ್ ಇದೆ, ಹಾಗಾಗಿ ಕರ್ಕೊಂಡು ಹೋಗಬೇಕು ಅಂತ ಶರತ್ ಹೇಳ್ತಾನೆ. ಅದಕ್ಕೆ ಅವರಮ್ಮ ಸರಿ ಆಯಿತು, ಒಳ್ಳೆ ಕೆಲಸ ಆಯಿತು, ಹೋಗಿ ಕರ್ಕೊಂಡೋಗಿ ಬಾ ದುರ್ಗನ ಅಂತ ಹೇಳ್ತಾಳೆ. ಅದಕ್ಕೆ ಅಮ್ಮ ಕರ್ಕೊಂಡೋಗಿ ಬರ್ತೀನಿ, ಆದರೆ ಹಿತ ಬೇಡ, ಮಕ್ಕಳು ಹಾಸ್ಪಿಟ್ಲಿಗೆ ಪದೇ ಹೋಗೋದು ಸರಿಯಲ್ಲ, ಯಾಕೆಂದರೆ ಮಕ್ಕಳು ಸೆನ್ಸಿಟಿವ್ ಆಗಿರ್ತಾರೆ, ಅವ್ರಿಗೆ ಇನ್ಫೆಕ್ಷನ್ ಆಗುತ್ತೆ, ಹಾಗಾಗಿ ಹಿತ ಇರಲೇ ಇಲ್ಲಿ, ನಾನು ಹೊರಗಡೆ ಹೋಗ್ತಾಯಿದ್ದೀನಿ, ಅವಳು ಇರ್ತಾಳೆ. ಮಾಯ ನಿನ್ನ ಜೊತೆ ಬರ್ತೀನಿ ಅಂತಿದ್ದಾಳೆ, ಸೊ ಮಾಯನ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಅದಕ್ಕೆ ಮಾಯ ಸರಿ ನಾನು ಬರ್ತೀನಿ ಶರತ್, ನನಗೂ ಬೋರ್ ಆಗುತ್ತೆ ಮನೇಲಿ, ಹೋಗೋಣ ಅಂತ ಹೇಳ್ತಾಳೆ. ಸರಿ ಅಂತ 3 ಜನ ಅಲ್ಲಿಂದ ಹೊರಡ್ತಾರೆ. ಆಗ ಅವರಮ್ಮ ಹೇಳ್ತಾಳೆ, ಹುಷಾರು ಶರತ್, ಅವಳಿಗೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಕರ್ಕೊಂಬ ಅಂತ ಹೇಳಿ ಹೋಗ್ಬಾ ಅಂತ ಹೇಳಿ ಕಳಿಸ್ತಾಳೆ. ಅಲ್ಲಿ ಪ್ರಾಣಿ ಹೆಂಡತಿ ಹಾಲಲ್ಲಿ ಓಡಾಡ್ತಿರ್ತಾಳೆ. ಮನೇಲಿ ಯಾರೂ ಇಲ್ಲ, ಏನಾದ್ರು ಒಂದು ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಆಗ ಪ್ರಾಣಿ ಎದ್ದು ಅಲ್ಲಿಗೆ ಬರ್ತಾನೆ. ನಿನ್ನೆ ರಾತ್ರಿ ನೀವು ಮಾಡಿರೋ ಅವಾಂತರಕ್ಕೆ ಇವತ್ತು ನಾನು ಅವಳಿಗೆ ಏನು ಮುಖ ತೋರಿಸೋದೋ ಗೊತ್ತಿಲ್ಲ, ಅವಳಿಗೇನೋ ಸಿಟ್ಟು ಬಂದು ಏನಾರು ಮಾಡಿದೆ ನಿಮ್ಮ ಪ್ರಾಣನೇ ತೆಗೆದುಬಿಡ್ತಾಳೆ ಅವಳು. ನಿಮಗೆ ಇಷ್ಟು ಗೊತ್ತಿದ್ರು ನೀವು ಅವಳ ಬಗ್ಗೆನೇ ಮಾತಾಡ್ತಿದ್ದೀರಲ್ಲ, ನೀವು ಕುಡ್ಗೆಂದಲ್ಲಿ ಏನು ಮಾತಾಡ್ತಾರೆ ಏನು ಮಾತಾಡಲ್ಲ ಅಂತ ನಿಮ್ಗೆ ಗೊತ್ತಿಲ್ವಾ, ಹಂಗಾರೆ ಒಂದು ಐಡಿಯಾ ಮಾಡ್ತೀನಿ, ಮನೇಲಿರೋ ಸ್ಕ್ರೂ ಡ್ರೈವರ್ನೆಲ್ಲ ಎತ್ತಿಸ್ಬಿಡ್ತೀನಿ ಅಂತ ಪ್ರಾಣಿ ಹೇಳ್ತಾನೆ. ನಿಮ್ಮ ತಲೆ ಅದಕ್ಕೆ ನಿಮ್ಗೆ ಹೇಳೋದು, ನಿಮಗೆ ತಲೆ ಬುದ್ಧಿ ಇಲ್ಲ ಅಂತ, ಬರೀ ಸ್ಕ್ರೂ ಡ್ರೈವರ್ ಇರಿಸ್ಬಿಟ್ರೆ ನಿಮ್ಮ ಪ್ರಾಣ ಉಳಿದ್ಬಿಡುತ್ತಾ, ಅವಳು ಏನು ಬೇಕಾದ್ರೂ ಮಾಡಬಲ್ಲ, ಅವಳೇನಾದ್ರು ಒಂದು ಸಲ ಅಂದ್ಕೊಂಡ್ರೆ ನಿಮ್ಮ ಸಾಯಿಸೋಕೆ ಹೋಗಿಸಲ್ಲ ಅವಳು ಅಂತ ಹೇಳ್ತಾಳೆ. ಅವಳು ಈ ಮನೆಗೆ ಸೊಸೆಯಾಗಿ ಬರಬೇಕು, ಅವಳು ಸೊಸೆಯಾಗಿ ಬಂದು ನಮ್ಮ ಕೆಲಸನ ಮಾಡ್ಕೋಬೇಕು ಅಂದರೆ ನಾವು ಅವಳಿಗೆ ಒಳ್ಳೇದಾಗಬೇಕು, ಅವಳಿಗೆ ಇಷ್ಟ ಆಗೋಂಥ ಖುಷಿಯಾಗೋಂಗೆ ಏನಾದ್ರು ಮಾಡಬೇಕು. ಮನೇಲಿ ಯಾರೂ ಇಲ್ಲ, ನಾನು ಮತ್ತು ಹಿತ ನೀವು 3 ಜನ ಇರೋದು, ಸೊ ಅವರೆಲ್ಲ ಬರೋ ಅಷ್ಟರಲ್ಲಿ ಏನಾದ್ರು ಒಂದು ಒಳ್ಳೇದನ್ನು ಮಾಡಬೇಕು ಅಂತ ಅವಳು ಅಂತ ಅನ್ಕೋತಾಳೆ. ಅಲ್ಲಿ ಶರತ್ ಹಾಸ್ಪಿಟ್ಲಿಗೆ ಕರ್ಕೊಂಬಂದಾಗ ದುರ್ಗಂಗೆ ಇಂಜೆಕ್ಷನ್ ಕೊಡೋಕ್ಕಂತ ಡಾಕ್ಟ್ರು ಮತ್ತು ನರ್ಸ್ ಬರ್ತಾರೆ. ಆಗ ದುರ್ಗ ಎದುರ್ಕೊಂಡು ಇಂಜೆಕ್ಷನ್ನ, ಅಯ್ಯೋ ನಂಗೆ ಇಂಜೆಕ್ಷನ್ ಅಂದರೆ ಭಯ ಅಂತ ಎದ್ದು ನಿಂತ್ಕೊಂಡ್ಬಿಡ್ತಾಳೆ. ಆಗ ಶರತ್ ಇವಳೇನಕ್ಕೆ ಹೆಂಗೆ ಆಡ್ತಿದ್ದಾಳೆ ಅಂತ ನೋಡ್ತಿರ್ತಾಳೆ. ಅದಕ್ಕೆ ದುರ್ಗ ಹೇಳ್ತಾಳೆ, ನೀವು ಅಲ್ಲೇ ಇರಿ, ಅಲ್ಲೇ ನಿಂತ್ಕೊಳ್ಳಿ, ನಂಗೆ ಇಂಜೆಕ್ಷನ್ ಎಲ್ಲ ಭಯ ಆಗುತ್ತೆ, ನೀವು ನಂಗೆ ಇಂಜೆಕ್ಷನ್ ಹಾಕಬೇಡಿ ಅಂತ ಹೇಳ್ತಾಳೆ. ಆಗ ಡಾಕ್ಟ್ರು ಹೇಳ್ತಾರೆ, ಅಲ್ಲಮ್ಮ ನಿಂಗೆ ಇಂಜೆಕ್ಷನ್ ಮೊನ್ನೆ ಕೊಟ್ಟಿದ್ನಲ್ಲ, ಈಗ ತಿರ್ಗಾ ಇಂಜೆಕ್ಷನ್ ತೊಗೊಳಕ್ಕೆ ಯಾಕೆ ಹಿಂಗೆ ಆಡ್ತಿದ್ಯಾ ಅಂದಾಗ, ಅವತ್ತು ನಾನೇ ಇರಲಿಲ್ಲ, ಅದಕ್ಕೆ ನನಗೇನು ಗೊತ್ತಾಗಿಲ್ಲ, ದಬ್ಬಳ ತೊಗೊಂಡು ಚುಚ್ಚಿದ್ರು ನನಗೇನು ಗೊತ್ತಾಗ್ತಿಲ್ಲ, ಆದರೆ ಇವಾಗ ನಂಗೆ ಜ್ಞಾನ ಇದೆ, ಹಾಗಾಗಿ ನಂಗೆ ಇಂಜೆಕ್ಷನ್ ಅಂದರೆ ಚಿಕ್ಕ ವಯಸ್ಸಿಂದ ಭಯ, ನಂಗೆ ಬೇಡ ಅಂತ ಹೇಳ್ತಾಳೆ. ಆಗ ಶರತ್ಗೆ ನಗು ಬರ್ತಾ ಇರತ್ತೆ. ಅದಕ್ಕೆ ಮಾಯ ಹೇಳ್ತಾಳೆ, ಏನು ಒಳ್ಳೆ ಚಿಕ್ಕ ಹುಡುಗಿ ಥರ ಆಡ್ತಾಯಿದ್ಯಾ, ಒಂದು ಇಂಜೆಕ್ಷನ್ ಹಾಕ್ಸ್ಕೊಳ್ಳೋಕ್ಕೆ ನಿನಗೆ ಭಯ ಅಂತ ಹೇಳಿದಾಗ ಶರತ್ ಹೇಳ್ತಾನೆ, ದೊಡ್ಡ ಹುಲಿ ಥರ ಹಂಗೆ ಹಿಂಗೆ ಅಂತೆಲ್ಲ ಬಿಲ್ಡಪ್ ಕೊಡ್ತೀಯ, ಈಗ ಒಂದು ಇಂಜೆಕ್ಷನ್ಗೆ ಎದುರ್ಕೋತಾ ಇದೆಯಲ್ಲ, ಹಾಕ್ಸ್ಕೊ ಅಂತ ಹೇಳ್ತಾನೆ. ಅದಕ್ಕೆ ದುರ್ಗ ಹೇಳ್ತಾಳೆ, ಬಾಸು ನೀವು ಸುಮ್ಮನೆ ಇದು ಮಾಡಿಬಿಡಿ ಅಂತೇಳಿ ಸ್ಲಿಪ್ ಹಾಕಿ ಶರತ್ ಮೇಲೆ ಬೀಳ್ತಾಳೆ. ಆ ಶರತ್ ಮೇಲೆ ಬಿದ್ದಾಗ ಶರತ್ ದುರ್ಗನ ಇಟ್ಕೋತಾಳೆ. ಆಗ ದುರ್ಗನ ಬೀಳೋದನ್ನು ತಪ್ಪಿಸಿ ಶರತ್ ಹಿಡ್ಕೋತಾನೆ. ಅದರಿಂದ ಎಲ್ಲರೂ ನೋಡ್ತಿರ್ತಾದ್ರೆ ಮಾಯಂಗಿಲಿ ಕೋಪನೇ ಬರ್ತಾ ಇರತ್ತೆ. ಇವಳು ಯಾಕೆ ಶರತ್ ಮೇಲೆ ಬಿದ್ಲು ಅಂತ ಅವಳಿಗೆ ಎಲ್ಲಿರೋದು ಕೋಪ ಬರ್ತಾ ಇರತ್ತೆ. ಇಲ್ಲಿ ಪ್ರಾಣಿ ಮತ್ತು ಅವನ ಹೆಂಡತಿ ಇಬ್ಬರು ಇದನ್ನು ಕರ್ಕೊಂಬಂದು
ಸ್ವಿಮ್ಮಿಂಗ್ ಪೂಲ್ ಹತ್ರ ನಿಲ್ಲಿಸ್ತಾರೆ. ನಿಲ್ಲಿಸಿ ಅವಳ ಸುತ್ತ ಒಂದು ವೃತ್ತನ ಹಾಕಿ ಅದರೊಳಗೆ ನಿಂತ್ಕೋಬೇಕು ನೀನು. ಯಾರು ಏನೇ ಕರೆದ್ರೂ ಬರೋಂಗಿಲ್ಲ. ಇವತ್ತೆಲ್ಲ ನೀನು ಇಲ್ಲೇ ನಿಂತಿರಬೇಕು. ನಾನು ಹೇಳೋದು ಅರ್ಥ ಆಯ್ತಲ್ಲ. ಏನಾರು ಹೊರಗೆ ಬಂದರೆ ನಿಂಗೆ ಏನು ಮಾಡ್ತೀನಿ ನೋಡು ಅಂತ ಹೇಳಿ ಈ ಥರ ಚೆನ್ನಾಗಿ ಎದುರಿಸ್ತಾಳೆ. ನೀನು ಊಟ ತಿಂಡಿ ಗಿಂಡಿ ಏನೂ ಇಲ್ಲ, ಎಲ್ಲ ಇಲ್ಲೇ. ನೀನು ಈ ಸರ್ಕಲ್ ಬಿಟ್ಟು ಹೊರಗೆ ಬರೋಂಗಿಲ್ಲ. ಸಂಜೆವರೆಗೂ ನೀನು ಹಿಂಗೆ ನಿಂತಿರಬೇಕು ಅಂತ ಹೇಳಿ ಅಲ್ಲಿಂದ ಅವರಿಬ್ರು ಹೊಡ್ತಾರೆ. ಅದೇ ಸರ್ಕಲಲ್ಲಿ ನಿಂತಿರ್ತಾರೆ. ಪಾಪ ಅವಳಿಗೆ ನಿಂತು ಬಿಸಿಲು ರನ್ನ ಅಂತ ಇರುತ್ತೆ. ಆ ಬಿಸಿಲಲ್ಲಿ ಅವಳು ನಿಂತ್ಕೊಂಡು ಅವಳಿಗೆ ಸಾಕಾಗ್ತಾ ಇರುತ್ತೆ. ಆದರೂ ಆ ಮಕ್ಳಿಗೆ ನಾವು ಕೊಡೋದೊಳಗೆ ಏನು ಸಿಗುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಇಲ್ಲಿ ದುರ್ಗನ ಶರತ್ ಹಿಡ್ಕೊಂಡು ನಿಂಗೊಂದು ಕತೆ ಹೇಳ್ತೀನಿ ಕೇಳು. ಹಿಂಗೇನೆ ಯಾವಾಗಲೂ ಅಂಬಿಕಾನೂ ಇಂಜೆಕ್ಷನ್ ಅಂದರೆ ಅವಳು ಓಡೋಗ್ತಾಯಿದ್ಲು. ಅದೇ ನಾನು ಅವಳಿಗೆ ಸಮಾಧಾನ ಮಾಡಿ ಅವಳಿಗೆ ಪ್ರೀತಿಯಿಂದ ಹೇಳ್ತಾ ಇದ್ದೆ. ಆಗ ಒಂದು ಸಲ ಈತಂಗೆ ಏನಾಯಿತು ಅಂತಂದರೆ ಹಿಂಗೆ ಇಂಜೆಕ್ಷನ್ ತೊಗೋಬೇಕಾಗತ್ತೆ. ಆವಾಗ ಅಂಬಿಕಾ ಹಿಂಗೆ ಆಡ್ತಾಯಿದ್ಲು. ಆಗ ನಾನು ಅವಳಿಗೆ ಸಮಾಧಾನ ಮಾಡಿ ಅವಳಿಗೆ ಒಂದು ಕತೆ ಹೇಳ್ತಾ ಇಂಜೆಕ್ಷನ್ ಕೊಡ್ತಾಯಿದ್ದೆ. ಹೌದಾ ಬಸ್ಸು? ಅವಾಗ ಅಂಬಿಕಾ ಅವ್ರು ತೊಗೋತಾ ಇದ್ದಾರೆ ಅಂತಂತಾಳೆ. ಇಂಜೆಕ್ಷನ್ ಆರಾಮಾಗಿ ತೊಗೋತಿದ್ರು ಅಂತ ಹೇಳ್ತಾನೆ. ಆಗ ಶರತ್ ಹಿಂದೆಗಡೆಯಿಂದ ನರ್ಸ್ಗೆ ಹೇಳ್ತಾನೆ, ನಾನು ಮಾತಾಡ್ಸ್ತಾ ಇರ್ತೀನಿ ಅವ್ರನ್ನ, ನೀವು ಹಂಗೆ ಇಂಜೆಕ್ಷನ್ ಕೊಟ್ಬಿಡಿ ಅಂತ ಹೇಳ್ತಾರೆ. ಆಮೇಲೆ ಇಂಜೆಕ್ಷನ್ ಕೊಟ್ಟೇ ಬಿಡ್ತಾರೆ. ಅದಾದಮೇಲೆ ಶರತ್ ಹೇಳ್ತಾನೆ, ಇಂಜೆಕ್ಷನ್ ಕೊಟ್ಟಾಯಿತು ಅಂತ ಹೇಳ್ತಾನೆ. ಹೌದಾ, ಇಂಜೆಕ್ಷನ್ ಕೊಟ್ಟಾಯ್ತಾ? ನಂಗೆ ಗೊತ್ತಾಗಲಿಲ್ಲ ಅಂತ ದುರ್ಗ ಹೇಳ್ತಾಳೆ. ಅದೆಲ್ಲ ನಾನು ಮಾಡಿದ ಚಮತ್ಕಾರ ಅಂತ ಹೇಳ್ತಾಳೆ. ಆಗ ನರ್ಸ್ ಇಂಜೆಕ್ಷನ್ ಕೊಟ್ಟಾಯಿತು ನೋಡಿ ಅಂತ ಸಿರಿಂಜನ್ನು ತೋರಿಸಿದಾಗ ಆ ಸಿರಿಂಜ್ ನೋಡಿದ ತಕ್ಷಣ ದುರ್ಗ ತಲೆ ಬಂದು ಬಿದ್ದೋಗ್ತಾಳೆ. ಅವಳು ತಲೆ ಬಂದು ಬಿದ್ದನ್ನು ನೋಡಿ ಶರತ್ ನಗ್ತಾ ಇರ್ತಾನೆ. ಇಲ್ಲಿ ಮಾಯಿಗೆ ಅವಳು ಕಡೆ ಒಳ್ಳೇದಾಗಬೇಕು, ಅವಳ ಕಡೆ ಒಳ್ಳೇದು ಅನ್ಸ್ಕೋಬೇಕು ಅನ್ನೋ ಕಾರಣಕ್ಕೆ ಪ್ರಾಣಿ ಮತ್ತು ಪ್ರಾಣಿ ಹೆಂಡತಿ ಹಿತ್ತನ್ನು ಕರ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಹತ್ರ ನಿಲ್ಲಿಸಿರ್ತಾರೆ. ಮತ್ತು ಅವಳು ಏನು ಮಾಡ್ತಾರೆ ಅಂತ ನೋಡೋಕೆ ಬಂದಾಗ, ಪರವಾಗಿಲ್ಲ ಇಲ್ಲಿ ನಿಂತಿದೆಯಲ್ಲ ಇಲ್ಲೇ ನಿಂತಿರಬೇಕು, ನೀನು ಈ ಸರ್ಕಲ್ ಬಿಟ್ಟು ಬರೋಂಗಿಲ್ಲ. ಮಾಯ ಇನ್ನು ಸ್ವಲ್ಪ ದಿನದಲ್ಲಿ ಮನೆ ಸೊಸೆ ಆಗ್ತಾಳೆ. ಆಗ ಅವಳು ಬಂದರೆ ಅವಳದೇ ಸಾಮ್ರಾಜ್ಯ ಅಂತ ಹೇಳ್ತಾಳೆ. ಅದಕ್ಕೆ ಪ್ರಾಣಿ ಹೇಳ್ತಾನೆ, ಈ ಅವಳು ಮಾಡಿರೋದಕ್ಕೆ ಅವಳಿಗೋಸ್ಕರ ನೀನು ಈ ಮಗುಗೆ ಏನೇ ಮಾಡಿದೆ, ಈ ಮಗು ತಪ್ಪೇನೇ ಮಾಡಿದೆ ಅಂತ ಕೇಳಿದಾಗ, ನನಗೆ ಇದೆಲ್ಲ ಗೊತ್ತಾಗಲ್ಲ ಪ್ರಾಣಿ, ಬಾಯಿ ಮುಚ್ಕೊಂಡು ಬಾ, ನಾವು ಮಾಡ್ತಿರೋದು ಕರೆಕ್ಟಾಗೇ ಇದೆ. ಇದರಿಂದ ಈತಂಗೆ ಏನಾದರೂ ನಮಗೇನು, ಆದರೆ ನಿಂಗೆ ಹೇಳ್ತಿದ್ದೀನಿ ಇಲ್ಲೇ ನಿಂತ್ಕೊಂಡಿರಬೇಕು, ಏನಾದ್ರು ಸರ್ಕಲ್ ಬಿಟ್ಟು ಬಂದರೆ ನಿನ್ನ ಗ್ರಾಚಾರ ಬಿಡಿಸ್ತೀನಿ ಅಂತ ಹೇಳಿರ್ತಾಳೆ. ಹಾಗಾಗಿ ಈತ ಎದ್ರುಕೊಂಡು ಅದೇ ಸರ್ಕಲಲ್ಲೇ ನಿಂತಿರ್ತಾಳೆ. ನಾನು ಹೇಳಿದ್ದು ಅರ್ಥ ಆಗಿದ್ದಿಲ್ಲ ನಿನಗೆ ಅಂತ ಹೇಳಿ ಅಲ್ಲಿಂದ ಹೊರಡ್ಬೇಕಾದ್ರೆ ಪ್ರಾಣಿ ಬಾ ಅಂತಂದ್ರೆ ಅದ್ರ ಗಂಡಂಗೆ ಒಂದು ಕಡೆ ಮನಸ್ಸಿರಲ್ಲ. ಅದು ಚಿಕ್ಕ ಹುಡುಗಿ, ಆ ಹುಡುಗಿ ಏನು ಮಾಡಿದೆ ಅನ್ನೋ ಕಾರಣಕ್ಕೆ ಅವನಿಗೆ ಪ್ರೀತಿ ಬರ್ತಾ ಇರುತ್ತೆ. ಆದರೆ ಇವನು ಹೆಂಡ್ತಿ, ನಿಂಗೇನು ದೊಡ್ಡ ಇವನ್ ಥರ ಆಡ್ತಿದ್ದೆಲ್ಲ, ಬಾಯಿ ಮುಚ್ಕೊಂಬರೋದನ್ನು ಕಲಿ, ನೀವು ಬದುಕಬೇಕು ಅಂತ ನಾವು ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿ ಒಂದು ಗಂಡನ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಅಲ್ಲಿ ಮಾಯ ದುರ್ಗಂಗೆ ಬೈಯೋದಕ್ಕೆ ಶುರು ಮಾಡ್ತಾಳೆ. ನಿಂಗೇನು ಚಿಕ್ಕ ಹುಡುಗಿನ ಒಂದು ಇಂಜೆಕ್ಷನ್ ತೊಗೊಳ್ಳೋದಕ್ಕೆ ಏನಕ್ಕೆ ಹಿಂಗೆ ಆಡ್ತೀಯ ಅಂತ ಹೇಳಿದಾಗ ದುರ್ಗ ಹೇಳ್ತಾಳೆ, ಇಲ್ಲ ನಾನು ಚಿಕ್ಕ ವಯಸ್ಸಿಂದ ಇಂಜೆಕ್ಷನ್ ಅಂದರೆ ನಂಗೆ ತುಂಬ ಭಯ, ಹಾಗಾಗಿ ನಾನು ಇಂಜೆಕ್ಷನ್ ತೊಗೊಳ್ಳೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮಾಯಂಗೆ ಒಂಥರ ಸಿಟ್ಟು ಬರುತ್ತೆ. ಹಾಗಾಗಿ ಆ ಮುಖ ನೋಡಿ ಸುಮ್ಮನಾಗ್ತಾಳೆ. ಸರಿ, ಮಾಯ ಹೇಳ್ತಾಳೆ ಶರತ್ ಹೆಂಗೆ ಇಷ್ಟು ದೂರ ಬಂದಿದ್ದೀವಿ, ಒಂದು ಬೊಟ್ಟಿಗೆ ಹೋಗಿ ನಮ್ಗೆ ಬೇಕಾಗಿರೋ ಮದುವೆಗೆ ಬಟ್ಟೆನ ಸೆಲೆಕ್ಟ್ ಮಾಡಿ ಬರೋಣ ಅಂತ ಹೇಳ್ತಾಳೆ. ಅದಕ್ಕೆ ದುರ್ಗ ಸರಿ ನಾನು ಇರ್ತೀನಿ ಅಂತ ಹೇಳ್ತಾಳೆ. ದುರ್ಗ ಸ್ವಲ್ಪ ತಾತಿರು, ನಾನು ಬರ್ತೀನಿ ಅಂತ ಶರತ್ ಹೇಳ್ತಾನೆ. ಮಾಯ ಇದಕ್ಕೆಲ್ಲ ನಂಗೆ ಇಷ್ಟ ಇಲ್ಲ, ಈಗಲೇ ನಮ್ಮ ಮದುವೆಗೆ ನಾನು ಪ್ರಿಪೇರ್ ಆಗಿಲ್ಲ, ಏನೋ ಎಂಗೇಜ್ಮೆಂಟ್ ಆಗಬೇಕಿತ್ತಲ್ಲ ಅಂತ ಆಗಿದ್ದೀನಿ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡು ದುರ್ಗ ಅಲ್ಲೇ ನಿಂತಿರ್ತಾಳೆ. ಅದಕ್ಕೆ ದುರ್ಗನ ಹೇಳ್ತಾನೆ, ದುರ್ಗ ನೀನು ಸ್ವಲ್ಪ ತಾತಿರು, ನಾನು ಬರ್ತೀನಿ ಅಂತ ಹೇಳ್ತಾಳೆ. ದುರ್ಗ ಸರಿ ಅಂತ ಮೆತ್ತಗೆ ಆಚೆ ಹೋಗ್ತಾಳೆ. ಹಂಗೆ ಆಮೇಲೆ ಮಾಯಂಗೆ ಹೇಳ್ತಾನೆ ಶರತ್ ಹೇಳ್ತಾನೆ, ಮಾಯಂಗೆ ಇದೆಲ್ಲ ನನಗೆ ಈಗ ಇಷ್ಟ ಇಲ್ಲ, ನನ್ನ ಮನಸ್ಸಿಗೆ ಇಷ್ಟ ಆಗದೆ ಇರೋದು ನಾನು ಮಾಡೋದಕ್ಕಾಗಲ್ಲ, ಬಿಕಾಸ್ ನಾನು ಇನ್ನೂ ಅಂಬಿಕನ ವಿಷಯದಲ್ಲೇ ಹಾಗೇ ಇದ್ದೀನಿ, ಇನ್ನು ನಾನು ಅಂಬಿಕನ ವಿಷಯದಲ್ಲಿ ಹಾಗೆ ಇರೋದ್ರಿಂದ ನಾನು ನಿನ್ನ ಕಡೆ ಮನಸ್ಸು ಕೊಡೋದಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಆಗ ಮಾಯಂಗೆ ಸಿಟ್ಟು ಬರುತ್ತೆ, ಯಾವಾಗ ನೋಡಿದ್ರೆ ಅಂಬಿಕಾ ಅಂತಿರ್ತಾನೆ. ಇನ್ನು ಯಾವ ಸೀಮೆ ಗೆಲ್ತಾರೋ ಅಂಬಿಕಾನ ಇವಳು ಅಂತ ಹೇಳಿ ಅವಳಿಗೆ ಕೋಪ ಬರುತ್ತೆ. ಕೋಪದಿಂದ ಅಂಬಿಕನ ಬೈಕೋತಿರ್ತಾಳೆ. ಇಲ್ಲಿ ಬಿಸಿಲಲ್ಲಿ ನಿಂತು ಸಾಕಾಗೋಗಿರುತ್ತೆ. ಪಾಪ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದಲ್ಲ ಅದೇ ಸರ್ಕಲಲ್ಲಿ ನಿಂತಿರ್ತಾಳೆ. ಅದೇ ಸಮಯಕ್ಕೆ ಬಿಸಿಲು ಸುಡ್ತಾ ಇರೋದನ್ನು ತಣ್ಣಗಾಗಿ ಮೋಡ ಮುಚ್ಕೊಂಡು ಮಳೆ ಬರೋದಕ್ಕೆ ಶುರು ಆಗುತ್ತೆ. ಆ ಮಳೆ ಬರೋದನ್ನು ನೋಡಿ ಹಿತ್ತಂಗೆ ಖುಷಿಯಾಗುತ್ತೆ. ಅದೇ ಸಮಯಕ್ಕೆ ಅಂಬಿಕಾ ಅಲ್ಲಿ ಬರ್ತಾಳೆ. ಅಂಬಿಕಾ ಬಂದು ಅವಳ ಮಗಳು ನೀರಿನಲ್ಲಿ ಆಟಾಡ್ತಾ ಇರೋದನ್ನು ನೋಡಿ ಅವಳು ಖುಷಿಯಾಗುತ್ತೆ. ಅದಕ್ಕಿಂತ ಮುಂಚೆ ಈ ಬಿಸಿಲಲ್ಲಿ ಮಗುನ ನಿಲ್ಲಿಸಿದಾರಲ್ಲ, ಇವರಿಗೆ ಇಷ್ಟ ಇರಬೇಡ, ಅವಳಿಗೆ ಎಲ್ಲನೂ ನಾನೇನು ಅನ್ನೋದನ್ನ ಮರ್ತ್ಬಿಟ್ಟಿದ್ದಾಳೆ, ದಮಯಂತಿಗೆ ನಾನೇನು ಅನ್ನೋದನ್ನ ಪಾಠ ಕಲಿಸಲೇಬೇಕು. ಈ ಮಗು ಮೇಲೆ ಇವ್ರು ಇಂಥ ಆಟ ಸಾಧಿಸಿದ್ರೆ ಏನು ಸಿಗುತ್ತೆ ಇವರಿಗೆ, ಈ ಮಗು ಮೇಲೆ ಇಂಥ ದ್ವೇಷ ಸಾಧಿಸಿದ್ರೆ ಏನು ಸಿಗುತ್ತೆ ಇವರಿಗೆ ಅಂತ ಅಂಬಿಕಾ ಅವ್ರನ್ನ ಬೈಕೋತಿರ್ತಾಳೆ. ನಿನಗೆ ಪಾಠ ಕಲಿಸೋಂಥ ಸಮಯ ಬಂದಿದೆ, ನಾನು ಪಾಠ ನಿನ್ನೆ ಕಲಿಸ್ತೀನಿ, ಇದು ನಾನು ನಿನಗೆ ಮಾಡ್ತಾಯಿದ್ದ ಪ್ರಾಮಿಸ್ ಅಂತ ಹೇಳಿ ಅವಳನ್ನ ಹೇಳ್ಕೊತಿರ್ತಾಳೆ. ಆದರೆ ಒಂದು ಕಡೆ ಇಲ್ಲಿ ನೀರಲ್ಲಿ ಆಟ ಆಡ್ತಿರೋದು ನೋಡಿ ಅಂಬಿಕೆಗೆ ಖುಷಿ ಆದರೆ ಇವಳಿಗೆ ನೋವು ಕೊಟ್ಟಿದ್ದಕ್ಕೆ ಅಂಬಿಕಾ ಹೇಳ್ತಾಳೆ, ನಾನು ನಿನಗೆ ಪಾಠ ಕಲಿಸೋ ಟೈಮ್ ಬಂದಿದೆ, ಪಾಠ ಕಲಿಸ್ತೀನಿ ಅಂತ ಅಂಬಿಕಾ ಹೇಳ್ಕೊತಿರ್ತಾಳೆ. ಅದೇನು ಪಾಠ ಕಲಿಸ್ತಾಳೆ ನಾಳೆ ಸಂಚಿಕೆಯಲ್ಲಿ ನೋಡೋಣ, ಕಾದು ನೋಡೋಣ.